ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಯಾರೆಲ್ಲ ಈ ವರ್ಷ ಸೆಕೆಂಡ್ ಪಿ ಯು ಸಿ ಸೈನ್ಸ್ ತಗೊಂಡು ಓದ್ತಿದ್ದೀರಾ ಮತ್ತು ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡು ನೀಟ್ ಅಥವಾ KCET ಪ್ರಿಪ್ರೇಷನ್ಗೆ ಡ್ರಾಪ್ ತೊಗೊಂಡಿದ್ದೀರಾ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ಮಾರುತಿ. ನಾನು ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೀನಿ. ಲಾಸ್ಟ್ ಇಯರ್ ಕೂಡ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ತುಂಬ ಹೆಲ್ಪ್ ಮಾಡಿದ್ದೀನಿ. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ಸ್ ಸ್ಟಿಲ್ ನಿಮಗೆ ಯೂಸ್ ಆಗುತ್ತೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೋಸ್ಕರ ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟ್ ಬೇಕಿತ್ತು ಅಂದರೆ ಅದು ನಮ್ಮ ಚಾನಲ್ ಸಿಗುತ್ತೆ. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ನನ್ನ 2 ವರ್ಷದ ಕೌನ್ಸಿಲಿಂಗ್ ಪ್ರೊಸೆಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಈ ಭರವಸೆ ಕೊಡ್ತಾ ನಿಮಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ ಆಯಿತಾ KE ಅವರು. ಅದ್ರ ಜೊತೆಗೆ ನೀವು KCET ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ರೂಲ್ಸ್ ಇದೆ ಮತ್ತು ಎಷ್ಟು ಸ್ಟೆಪ್ಸ್ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ನಿಮಗೆ KCET ಎಕ್ಸಾಮ್ ಬಂದುಬಿಟ್ಟು April 16th and 17th ಇದೆ. ನಾನು ಒಂದು ಶಾರ್ಟ್ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನಾನು ಡೈರೆಕ್ಟ್ ಸ್ಟೆಪ್ಸ್ ಮತ್ತು ರೂಲ್ಸ್ ಬಗ್ಗೆ ಬರ್ತೀನಿ. ಸೊ ನೀವು CET ಅಪ್ಲಿಕೇಶನ್ ಹಾಕೋದಕ್ಕೆ January 23rd ಆಪ್ಷನ್ ಇದೆ. January 23rd ನೀವು ಹಾಕ್ಬೋದಾಗಿರುತ್ತೆ. ನಂತರ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ. ಆ ಲಿಂಕ್ ಕೊಡ್ತಾರಲ್ವ, ಆ ಲಿಂಕ್ ಮೂಲಕ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋ ಸಂದರ್ಭದಲ್ಲಿ ಯಾವ ಮೊಬೈಲ್ ನಂಬರ್ ನಿಮ್ಮದು ಎಕ್ಸಿಸ್ಟ್ ಇದೆಯೋ, ಇವಾಗ ವರ್ಕ್ ಆಗ್ತಿದೆಯೋ ಆ ಮೊಬೈಲ್ ನಂಬರ್ನೇ ಕೊಡಬೇಕಾಗುತ್ತೆ. ಯಾಕಂದರೆ ಅವರು ಒಂದು ಪಾಸ್ವರ್ಡ್ ಕೂಡ ಸೆಟ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ OTP ಕೆಲವೊಂದಿಷ್ಟು OTP ಬರ್ತವೆ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ನೇ ಕೊಡಬೇಕಾಗುತ್ತೆ ನೀವು. ಈಗ ಸೈಬರಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನೀವು ಮೊಬೈಲ್ ಮರ್ತು ಬಂದಿರ್ತೀರ. ಆಮೇಲೆ ಆ ಮೊಬೈಲ್ ನಂಬರು ನೀವು ಸೈಬರಲ್ಲಿ ಇರ್ತಾರಲ್ವ ಅವ್ರದ್ದೇ ಕೊಟ್ಬಿಡ್ತೀರ. ಆಮೇಲೆ ಅದು ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ನೇ ನೀವು ಕೊಡಬೇಕಾಗುತ್ತೆ. ಆಮೇಲೆ ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ಅಭ್ಯರ್ಥಿ ಮಾತ್ರ ಉಪಯೋಗಿಸಬಹುದಾಗಿರುತ್ತೆ. ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ ಹಂತದಲ್ಲಿ ಪರಿಗಣಿಸುವುದಿಲ್ಲ. ಆಮೇಲೆ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸುವಂತಹ ಜಾತಿ ಅಥವಾ ಜಾತಿಯ ಅದೇ ಪ್ರಮಾಣ ಪತ್ರ ಮತ್ತು 371J RDR ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಗಳ ಮೀಸಲಾತಿ ವಿವರಗಳನ್ನು ಪಡೆಯಲಾಗುವುದು. ಲಾಸ್ಟ್ ಟೈಮೆಲ್ಲ ಹೆಂಗಿತ್ತು ಅಂತಂದರೆ ನನ್ನ ಕೌನ್ಸಿಲಿಂಗ್ ಟೈಮಲ್ಲಿ ಏನಾಗಿತ್ತು ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅವನ್ನೆಲ್ಲ ಸಪ್ರೇಟ್ ಹಾರ್ಡ್ ಕಾಪಿ ತಗೊಂಡು ನೀವು ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗಿತ್ತು. ಬಟ್ ಈ ವರ್ಷ ಹಾಗಲ್ಲ. ನೀವು ಜಸ್ಟ್ RD ನಂಬರ್ ಇರುತ್ತಲ್ವ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಒಂದು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ಗೆ ಒಂದು RD ನಂಬರ್ ಇರುತ್ತೆ. ಅಥವಾ 371J ಒಂದು ಕ್ಲೇಮ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅದರಲ್ಲಿ ಕೂಡ ಒಂದು RD ನಂಬರ್ ಇರುತ್ತೆ. ಅದನ್ನು ನೀವು RD ನಂಬರ್ನ ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗಿರುತ್ತೆ. ಅದ್ರ ಮೂಲಕ KE ಅವರು ನಿಮ್ಮ ಇನ್ಫಾರ್ಮೇಷನ್ಸ್ನ ತಗೊತಾರೆ. ಅದೇ ರೀತಿ ನಿಮ್ಮ SAT ಸಂಖ್ಯೆ ಇರುತ್ತಲ್ವ, SAT ಸಂಖ್ಯೆ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮು. ಒಬ್ಬೊಬ್ಬ ಸ್ಟೂಡೆಂಟ್ಗೆ ಒಂದೊಂದು ಪರ್ಟಿಕ್ಯುಲರ್ ಆಗಿ SAT ಸಂಖ್ಯೆ ಇರುತ್ತೆ. ಈ SAT ಸಂಖ್ಯೆಯ ಮೂಲಕ ನಿಮ್ಮ ಇಡೀ ಸ್ಟಡಿ ಡೀಟೇಲ್ಸನ್ನು ಅವರು ಪಡ್ಕೊತಾರೆ. ಸೊ ನೀವು ಮತ್ತೆ ಸಪ್ರೇಟಾಗಿ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನು ಎಕ್ಸ್ಟ್ರಾ ಮತ್ತೆ ಸಬ್ಮಿಟ್ ಮಾಡೋದು ಇರೋದಿಲ್ಲ. ಸೊ ಅದಕ್ಕೋಸ್ಕರ SAT ಸಂಖ್ಯೆ ಒಂದೇ ಕರೆಕ್ಟಾಗಿ ಎಂಟ್ರ್ ಮಾಡಿಬಿಟ್ರೆ ಮುಗೀತು ನಿಮ್ಮದು. ಈ SAT ಸಂಖ್ಯೆ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಇವಾಗ ಸೆಕೆಂಡ್ PU ಸಿ ಓದ್ತಿದ್ದೀರಲ್ವ, ಆ ಕಾಲೇಜಲ್ಲಿ ಹೋಗಿ ಕೇಳಿ SAT ಸಂಖ್ಯೆ ಕೊಡಿ ಅಂತ ಅವರು ಕೊಡ್ತಾರೆ. ಅಥವಾ ನಿಮ್ಮ ಸ್ಕೂಲ್ ನಿಮಗೆ ಹತ್ತಿರ ಇತ್ತು ಅಂದರೆ ನಿಮ್ಮ ಸ್ಕೂಲಲ್ಲಿ ಕೂಡ ಹೋಗಿ ಕೇಳ್ಬೋದು, ಅವರು ನಿಮಗೆ ಕೊಡ್ತಾರೆ ಡೀಟೇಲ್ಸು. ನಂತರ ಅಭ್ಯರ್ಥಿಗಳಿಗೆ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಡಲು ಅವಕಾಶ ನೀಡಲಾಗುವುದು. ಇಲ್ಲಿದೆ ನೋಡಿ. ನೀವು ರೂರಲಲ್ಲಿ 1 to 10 ಓದಿದ್ದೀರಾ ಅಂತಂದರೆ ಅದು ನಿಮ್ಮ ರೂರಲ್ ಸರ್ಟಿಫಿಕೇಟ್ ಕ್ಲೇಮ್ ಆಗುತ್ತೆ ಅಂತ ನಿಮಗೆ. ಆಮೇಲೆ ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂತಂದರೆ 1 to 10 ನಿಮಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಕ್ಲೇಮ್ ಆಗುತ್ತೆ. ಈ ಎಲ್ಲ ವೆರಿಫಿಕೇಷನ್ನ KE ಅವರು ಮಾಡಿದ ನಂತರ ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾರೆ, ಆಯಿತಾ. ಆವಾಗ ನೀವು ಕ್ಲೇಮ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಬೇಕು. ಅದರಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇತ್ತು ಅಂದರೆ ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿಗೆ ಅಥವಾ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲೆಲ್ಲ ಹೇಗಿತ್ತು ಅಂತಂದರೆ ನಾವು ಖುದ್ದಾಗಿ BU ಆಫೀಸಿಗೆ ಹೋಗಬೇಕಿತ್ತು, ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಿತ್ತು. ಬಟ್ ಈ ಸಲ ನಿಮಗೆ ಈಸಿ ಮಾಡಿದ್ದಾರೆ KE ಅವರು. ನಂತರ ಕ್ಲೇಮ್ ಸರ್ಟಿಫಿಕೇಟ್ ಆರ್ ಕ್ಲೇಮ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಎಂದು ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಇತ್ತು ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ ನೀವು ಇವಾಗ ಸೆಕೆಂಡ್ PU ಸಿ ಏನು ಓದ್ತಿದ್ರಲ್ವ, ಆಯಾ ಕಾಲೇಜಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿರುವಂಥ ಒಂದು ಕಾಪಿ ಮತ್ತು ಕ್ಲೇಮ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳನ್ನು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ಏನು ನೀವು ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ಅವೆಲ್ಲ ಒಂದು ಒರಿಜಿನಲ್ ಬರೆಸ್ಕೊಂಡು
ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ KCET ಎಕ್ಸಾಮ್ಗೆ, ಅದ್ರದ್ದೊಂದು ಸೆಟ್ ತಗೊಂಡು ಪ್ರಾಂಶುಪಾಲರಿಗೆ ತೋರಿಸ್ಬೇಕು. ತೋರಿಸಿ ಆ ಎಲ್ಲ ಒಂದು ಜೆರಾಕ್ಸ್ ಕಾಪೀಸ್ಗಳನ್ನು ನೀವು ಅವರಿಗೆ ಕೊಡಬೇಕು. ಅವ್ರು ಕಾಲೇಜ್ನವ್ರು ಏನು ಮಾಡ್ತಾರೆ ಅಂತಂದರೆ ಆ ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಅವರು ವೆರಿಫೈ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ ನಂತರ ಅವರು ನಿಮ್ಮ ವಿವರಗಳನ್ನು ಎಂಟರ್ ಮಾಡ್ತಾರೆ. ಆಯಿತಾ? ಈ ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಯ ಮೊಬೈಲ್ಗೆ ಸಂದೇಶ ಸ್ವೀಕೃತವಾಗುತ್ತದೆ. ನಾನು ಯಾಕೆ ಮೊದಲಿಗೆ ಹೇಳಿದೆ ನಿಮ್ಮ ಮೊಬೈಲೇ ಕೊಡಿ ಅಂತಂದರೆ ಇದೇ ಕಾರಣಕ್ಕಾಗಿ. ನೀವು ಏನೇ ಒಂದು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಏನೋ ಮಾಡ್ತಿದ್ರೆ ಅಂತಂದರೆ ಅದು ನಿಮ್ಮ ಮೊಬೈಲ್ಗೆ ಸೆಂಡ್ ಆಗುತ್ತೆ, ಏನೇ ಒಂದು ಪ್ರೊಸೆಸ್ ಇದ್ದರೂ. ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ನೇ ಕೊಡಿ, ಮೊದಲೇ ಹೇಳ್ತಿದ್ದೀನಿ. ನಮಗೆ ಈ ಥರ ಹೇಳೋರು ಯಾರೂ ಇರಲಿಲ್ಲ. ಮೊಬೈಲ್ ನಂಬರ್ ನಿಮ್ಮದೇ ಕೊಡಬೇಕು, ಪಾಸ್ವರ್ಡ್ ಸೆಟ್ ಮಾಡಬೇಕಾಗಿರುತ್ತೆ ಹಾಗೆ ಅಂತ ನಮಗೇನೂ ಹೇಳಿರಲಿಲ್ಲ. ಬಟ್ ನಿಮಗೆ ಹೇಳೋಕ್ಕೆ ನಾನೇನಲ್ವ ಈಗ. ಸೊ ಡೋಂಟ್ ವರಿ. ನೆಕ್ಸ್ಟು, ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PUC ಕಾಲೇಜುಗಳಿಗೆ ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ. ಅದೇ ಮೇಲಿನ ಸ್ಟೆಪ್ಪೇ ಅದು. ಈಗ ಕಾಲೇಜಿನವರೇ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಅಭ್ಯರ್ಥಿಗಳು BEO ಕಚೇರಿಗೆ ಪರಿಶೀಲನೆಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ನಿಮಗೆ ತುಂಬ ಈಸಿ ಮಾಡಿಕೊಟ್ಬಿಟ್ಟಿದ್ದಾರೆ KE ಅವರು ಈ ಸಲ. ಖುದ್ದಾಗಿ BEO ಆಫೀಸಿಗೆ ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಡು ವೆರಿಫಿಕೇಷನ್ ಮಾಡಿಸ್ಕೊಂಡು ಏನೂ ಇರೋದಿಲ್ಲ. ನೀವು ಆರಾಮು ಇಲ್ಲೇ ಆನ್ಲೈನಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು, ವಿಶೇಷ ಕ್ಯಾಟಗರಿಗಳಾದ NCC, ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CAPF, ಮಾಜಿ CAPF, ಸ್ಕೌಟ್ ಆ್ಯಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ ಈ ಕೋಟದ ಅಡಿಯಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು KEನಲ್ಲಿ ಖುದ್ದಾಗಿ ಸಲ್ಲಿಸಲು ಪ್ರತ್ಯೇಕವಾಗಿ ಪರೀಕ್ಷೆ ನಂತರದ ದಿನಾಂಕಗಳನ್ನು ನೀಡಲಾಗುವುದು. ನೀವು ಈ ಸ್ಪೆಷಲ್ ಕ್ಯಾಟಗರಿಗಳಲ್ಲಿ ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ ಇದ್ದರೂ ಕೂಡ ಅದಕ್ಕೆ ಆದಂಥ ಸಪ್ರೇಟ್ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ನ ನೀವು ಖುದ್ದಾಗಿ KE ಆಫೀಸಿಗೆ ಬಂದು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಡೇಟ್ಸನ್ನು ಅವರು ಪ್ರತ್ಯೇಕವಾಗಿ ಹೇಳ್ತಾರಂತೆ, ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ಅವಾಗ ನಾನು ತಿಳಿಸ್ಕೊಡ್ತೀನಿ. ಆಯಿತಾ? ನೆಕ್ಸ್ಟು, CET 2025 ಅರ್ಜಿಯು ಎಲ್ಲ ಕೋರ್ಸುಗಳಿಗೆ ಸಾಮಾನ್ಯ ಅರ್ಜಿಯಾಗಿರುವುದರಿಂದ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಪ್ರವೇಶಾತಿಗೆ ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ನೀವೀಗ ಡೆಂಟಲ್ ಆಗಿರ್ಬೋದು, MBBS ಕೋರ್ಸು ಮತ್ತು ಆಯುಷ್ ಕೋರ್ಸ್ಗೆ ಪ್ರವೇಶಾತಿ ಪಡಿಬೇಕು ಅಂತ ಇದ್ದರೆ ನೀವು CET 2025 ಅಪ್ಲಿಕೇಶನ್ ಹಾಕೋದು ಕಡ್ಡಾಯ ಆಗಿರುತ್ತೆ. ಯಾಕಂದರೆ KE ಅವರೇ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ನ ಕಂಡಕ್ಟ್ ಮಾಡ್ತಾರೆ. ಆಯಿತಾ? ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಕೋರ್ಸ್ಗಳ ಕಾಲೇಜಲ್ಲಿ 85% ಸೀಟ್ಸ್ಗೆ KE ಅವರೇ ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅರ್ಜಿ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ ಮತ್ತು ಅರ್ಜಿ ಶುಲ್ಕ ಪಾವತಿಸುವುದು ಕೂಡ ಕಡ್ಡಾಯವಾಗಿರುತ್ತೆ. ಅದೇ ರೀತಿ ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿಗೆ CET 2025 ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಈ BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸು ಇವೆಲ್ಲ ಕೋರ್ಸ್ಗಳಿಗೂ ಕೂಡ ನೀವು ಅರ್ಜಿ ಸಲ್ಲಿಸೋದು ಕಡ್ಡಾಯವಾಗಿರುತ್ತೆ. ಬಟ್ ಎಕ್ಸಾಮ್ ಬರೆಯೋದು ಬಿಡೋದು ನಿಮ್ಮ ಆಪ್ಷನ್ ಆಗಿರುತ್ತೆ. ಆಯಿತಾ? ಸೊ ಅರ್ಜಿ ಅಂತೂ ಸಲ್ಲಿಸಬೇಕು. ಯಾಕಂದರೆ KE ಅವರೇ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ನ ಕಂಡಕ್ಟ್ ಮಾಡ್ತಾರೆ. ಅದು ಲಾಸ್ಟ್ 2 ಇಯರ್ಸಿಂದ ಹಾಗೆ ನಡೀತಾ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಅರ್ಜಿ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ. ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲೆಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವ ಅಗತ್ಯವಿರುವುದಿಲ್ಲ. ಈ ಸಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಂಥದ್ದು ಯಾವುದೂ ಇರೋದಿಲ್ಲ ನೀವು ದಾಖಲೆಗಳು. ಯಾಕಂದರೆ ಜಸ್ಟ್ ಸ್ಯಾಟ್ ಸಂಖ್ಯೆ ಮತ್ತು ನಿಮ್ಮ RD ನಂಬರ್ ಅವೆಲ್ಲ ಎಂಟರ್ ಮಾಡಿಬಿಟ್ರೆ ಅದ್ರ ಮೂಲಕನೇ KE ಅವರು ನಿಮ್ಮ ಡೀಟೇಲ್ಸ್ನೆಲ್ಲ ಆಕ್ಸೆಸ್ ಮಾಡ್ಕೊತಾರೆ. ಆಯಿತಾ? ಓಕೆ, ಇದಿಷ್ಟು ಈ ವರ್ಷದ KCET ಕೌನ್ಸಿಲಿಂಗ್ ಪ್ರೊಸೆಸ್ನ ಸ್ಟೆಪ್ಸು ಮತ್ತು ರೂಲ್ಸ್ ಆಗಿರುತ್ತೆ. ಸೊ ಇದೇ ರೀತಿ ನೆಕ್ಸ್ಟು ಏನೇ ಒಂದು ನೋಟಿಫಿಕೇಶನ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರಲಿ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆನೂ ಕುರಿತು ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಪ್ಪ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅನಿಸುತ್ತೆ, ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಮಾಡ್ಕೊಳ್ಳಿ. ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನಲ್ವ ನನ್ನ ಕೌನ್ಸಿಲಿಂಗ್ ಪ್ರೊಸೆಸ್ಸು, ಅದಕ್ಕೆ ಸ್ವಲ್ಪ ನಂಗೆ ಗೊತ್ತಿರುತ್ತೆ. ಆಮೇಲೆ ಲಾಸ್ಟ್ ಇಯರ್ಗೂ ನನ್ನ ಜೂನಿಯರ್ಸ್ಗೂ ಕೂಡ ನಾನು ಮಾಡಿಕೊಟ್ಟಿದ್ದೀನಿ, ಈ ಯೂಟ್ಯೂಬ್ನಲ್ಲೇ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಮೊದಲೇ ಹೇಳಿದೆ ಅಲ್ವಾ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ಅದ್ರ ಬಗ್ಗೆ ವೀಡಿಯೋನೂ ಕೂಡ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.